ಶ್ರೀ ಗುರು ಬಸವಲಿಂಗಾಯ ನಮಃ. ಇಂದಿನ ಬಸವಣ್ಣನವರ ವಚನ ಹೀಗಿದೆ: ಹಸಿದು ಎಕ್ಕೆಯ ಕಾಯಿ ಮೆಲ್ಲಬಹುದೇ? ನೀರಡಿಸಿ ವಿಷವ ಕುಡಿಯಬಹುದೇ? ಸುಣ್ಣದ ತುಯ್ಯಲ ಬಣ್ಣವೊಂದೇ ಎಂದಡೆ ನಂಟುತನಕ್ಕೆ ಉಣ್ಣಬಹುದೇ? ಲಿಂಗ ಸಾರಾಯ ಸಜ್ಜನರಲ್ಲದವರ ಕೂಡಲ ಸಂಗಮ ದೇವನೆಂತೊಲಿವನು. ಈ ವಚನದ ಸಾರ ಹೀಗಿದೆ: ಹಸಿವಾದಾಗ ಎಕ್ಕೆಯ ಕಾಯಿಯನ್ನು ತಿನ್ನಲಾಗದು, ಹಾಗೆಯೇ ನೀರಡಿಸಿದಾಗ ವಿಷವನ್ನು ಕುಡಿಯಲಾಗದು. ಸುಣ್ಣದ ನೀರು ಹಾಲೋಗರದಂತಿದೆ, ಅದನ್ನು ಆತ್ಮೀಯ ಬಂಧುಗಳು ಕೊಟ್ಟಿದ್ದಾರೆಂದು ಪ್ರೀತಿಯಿಂದ ಸವಿಯಲಾಗದು. ಅದೇ ರೀತಿ ಲಿಂಗತತ್ವವನ್ನು ಅರಿತು ಅದರೊಂದಿಗೆ ಸಾಮರಸ್ಯ ಹೊಂದದ ಮತ್ತು ಸಜ್ಜನರಲ್ಲದ ಬರೀ ವೇಷಧಾರಿ ಭಕ್ತರನ್ನು ಭಗವಂತನು ಮೆಚ್ಚಲಾರನು ಎಂಬ ಬಸವಣ್ಣನವರ ಭಾವ ಅವರ ಈ ವಚನದಲ್ಲಿ ವ್ಯಕ್ತವಾಗಿದೆ. ಇಂದಿನ ಮಾತು: ಮುಷ್ಟಿಯೊಳಗೆ ಇಟ್ಟುಕೊಂಡಿರುವ ಮರಳಿನಂತೆ ಸಮಯವಾಗಿದೆ. ನಮಗೆ ಅರಿವಿಲ್ಲದೆಯೇ ಕೈಯಿಂದ ಚೆಲ್ಲಿ ಹೋಗುತ್ತಿರುತ್ತದೆ. ನಾವು ಅದನ್ನು ಸರಿಯಾಗಿ ಉಪಯೋಗಿಸಿಕೊಳ್ಳಬೇಕು. ಸಂತೋಷದಿಂದ ಇರುವವರ ಹತ್ತಿರ ಎಲ್ಲವೂ ಇರುತ್ತದೆ ಅಂತಲ್ಲ, ಇದ್ದುದರಲ್ಲೇ ತೃಪ್ತಿ ಕಾಣುವ ಅವರ ಗುಣವೇ ಅದಕ್ಕೆ ಕಾರಣವಾಗಿದೆ. ಶರಣು ಶರಣಾರ್ಥಿಗಳು.